ನಮ್ ಬೈಯಿನ ಕೂದ್ಲು ಹೋಯ್ತು ದುಬೈಗೆ. ತಿಗ ಮಕ ತೊಳಿದೆ ಶಿಸ್ತಾಗಿ ಎದ್ದಿ ಹೋದೆ. ನಮ್ ಶಿಶಿನ ಎತ್ತಾಕೊಂಡು ಶಿಸ್ತಾಗ್ ನಮ್ ಅಡ್ಡದ ಕಡೆಗ್ ಹೋದೆ. ಇವ್ರು ಯಾಕೋ ತಲೆ ಕೆಡ್ಸ್ಕೊಂಡು ಅತ್ತಾಗ ಇತ್ತಾಗ ಓಡಾಡ್ತವ್ರೆ ನಮ್ ಭಯ ಇಲ್ದೇ ಇರೋದಕ್ಕೆ. ಶಿಸ್ತಾಗ 90 ಏರ್ಸ್ಕೊಂಡೆ. ಈಜೆ ಬಂದ್ ನೋಡ್ತೀನಿ ನಮ್ ಭಯ ಬಂದ್ಬಿಟ್ಟು ಎಲ್ರಿಗೂ ಸರಿಯಾಗಿ ಸೂಟ್ ಬಿಡ್ತಾವ್ರೆ. ಪೆಟ್ರೋಲ್ ಹಾಕ್ಸ್ಕೊಂಡು ನಾನು ನಮ್ ಶಿಸ್ತಾಗ ಮಹಾರಾಜ್ರ ಕಡೆಗ್ ಹೋದೋ. ಅಲ್ಲೋಗಿ ನೋಡ್ತೀನಿ ಅವರು ಹಾರ್ಕೊಬಿಟ್ಟವ್ರೆ ದುಬೈಗೆ. ಇನ್ನೇನು ಮಾಡಕ್ ಆಗಲ್ಲ ಅನ್ಬಿಟ್ಟು ನಾನು ನಮ್ ಶಿಸ್ತಾಗ ಆಫೀಸಿಗೆ ಬಂದು ಒಳ್ಳೆ ಟೈಮ್ ಪಾಸ್ ಮಾಡ್ದೋ. ಮನೆಗ್ ಬರೋದ್ಗೆ ಒಂದ್ ತಾಯ್ನಾಕೇನ್ ಟೈಮು 2 ಗಂಟೆ. ನೀನ್ ಬೇರೆ ಏನ್ ರಂಗಣ ವೈ ಅನ್ಕೊಂಡು ನಾನು ಇನ್ನ ನಾಷ್ಟ ಬೇರೆ ಮಾಡ್ಲಿಲ್ಲ 2 ಗಂಟೆ ಆದ್ರೂನು. ಚಿತ್ರಾನ್ನ ಮಾಡಿದ್ರು ಒಂದ್ ಮಂಕ್ರಿ ಏರ್ಸ್ಕೊಂಡು ಹೋಗಿ ಮನಿ ಕಂಡೆ. ಎದ್ಬಿಟ್ಟು ತಿಗ ಮಕ ತೊಳ್ಕೊಂಡು ಶಿಸ್ತಾಗ ನಮ್ ಅಡ್ಡದ ಕಡೆಗ್ ಹೋದೆ. ಅಲ್ಲೋಗಿ ನೋಡ್ತೀನಿ ನಮ್ ಭಯ ಕೂದ್ಲುನ ಯಾರಿಗೋ ಕೊಟ್ಬಿಟ್ಟು ಬಂದ್ಬಿಟ್ಟವ್ರೆ. ಅಲ್ಲಿಂದ ಅವ್ನು ಉಪ್ಪಾಡ್ ತಿನ್ಕೊಂಡ್ ಶಿಸ್ತಾಗ್ ಬಂದೆ. ಹಂಗೆ ನಮ್ ತೋಟದ ಕಡೆಗ್ ಹೋಗಿ ನಮ್ ತೋಟ ಎಲ್ಲ ಒಂದ್ ರೌಂಡ್ ಹೊಡ್ಕೊಂಡು ನಮ್ ದೇವ್ರನ್ನ ನೋಡ್ಕೊಂಡ್ ಬಂದೆ. ಆಮೇಲೆ ರಾತ್ರಿ ಆಯ್ತು ಶಿಸ್ತಾಗ ಹೋದೆ. ನಮ್ ಕ್ಯಾಂಟೀನ್ ಒಂದ್ 2 ಇಲ್ಲಿ ತಿನ್ಕೊಂಡು ಶಿಸ್ತಾಗ್ ಮನೆ ಕಡೆಗ್ ಬಂದೆ. ಲಕ್ಕಿ ಭಾಸ್ಕರ ಮೂವಿ ಹಾಕಿದ್ರು ನೋಡ್ಕೊಂಡ್ ಕೂತಿದೆ. ಸೊ ಈ ಮೂವಿ ಯಾರೆಲ್ಲ ನೋಡಿದ್ರೆ ಎಲ್ರು ಕಮೆಂಟ್ ಮಾಡಿ. ಹಾಗೆ ಇವತ್ತೊಂದ್ ಮಿನಿಲಾಗ್ ಹೆಂಗಿತ್ತು ಅಂತ ಒಂದ್ ಲೈಕ್, ಒಂದ್ ಶೇರ್, ಒಂದ್ ಫಾಲೋ ಮಾಡ್ಕೋ ಗುರು. ಮುಂದಿನ ಲಾಗಲ್ಲಿ ಸಿಗ್ತೀನಿ.